ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಗಣೇಶ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಂತೂ ಇವತ್ತು 4 o'clockಗೆ ಎದ್ದಿದ್ದೀನಿ. ನಾನು 3 o'clockಗೆ ಅಲಾರಾಮ್ ಇಟ್ಕೊಂಡು 4 o'clockಗೆ ಎದ್ದಿದ್ದೀನಿ. ಎದ್ಬಿಟ್ಟು ಹೊರಗಡೆ ನೇಚರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ಬಂದಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗೆಲ್ಲ ಕಸ ಗುಡಿಸ್ಬಿಟ್ಟು ಮಾಫ್ ಹಾಕ್ತಾ ಇದ್ದೀನಿ. ಇನ್ನು ನಿನ್ನೆನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತು ಹಂಗೆ ಮಾಫ್ ಆಗಿಬಿಟ್ಟು ಇನ್ನು ಹೆಡ್ ಬಾತ್ ಮಾಡಿ ಮತ್ತು ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ಫಸ್ಟ್ ನಾವು ಯಾವಾಗಲೂ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಬೇಕಾಗತ್ತೆ. ಯಾಕಂದರೆ ಹೊಸ್ಲು ಅಂದ್ರೇ ನಮಗೆ ಗಣಪತಿ. ಅದಕ್ಕೋಸ್ಕರ ಮನೇಲಿ ಇವತ್ತು ತುಂಬಾ ಕೆಲಸ ಇದೆ, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೀನಿ. ನೋಡಬೇಕು ಇಷ್ಟು ಬೇಗ ಎದ್ದಿದ್ದಕ್ಕೆ ಎಷ್ಟು ಕೆಲಸಗಳಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದಾಯಿತು. ಈಗ ಕಿಚನ್ಗೆ ಬಂದೆ. ಕಿಚನ್ಗೆ ಬಂದುಬಿಟ್ಟು ನಾನಿಲ್ಲಿ ಫಸ್ಟು ಬ್ಲ್ಯಾಕ್ ಚಾನನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಅದೇ ಕಾಳು, ಕಡಲೆಕಾಳು ಅಂತ ಹೇಳ್ತೀವಲ್ಲ ಅದನ್ನು. ಇವಾಗ ಅದನ್ನೆಲ್ಲ ಕೂಡ ಚೆನ್ನಾಗಿ ನೆಂದಿದೆ. ಕುಕ್ಕರ್ ಒಳಗಡೆ ಹಾಕ್ಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊತೀನಿ. ಇದು ಕೂಡ ಗಣೇಶನಿಗೆ ಒಂದು ಪ್ರಸಾದ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕಡಲೆಕಾಳು ಇವತ್ತು ಉತ್ತಿಗೆ ಹಾಲಾಗಬೇಕು, ಅದಕ್ಕೋಸ್ಕರ ತಂಬಿಟ್ಟನ್ನ ಪ್ರಿಪೇರ್ ಮಾಡಬೇಕಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಕ್ಕಿ ಹಿಟ್ಟನ್ನ ಹಾಕ್ಸ್ಕೊಂಬಂದಿದ್ದೆ. ಅಕ್ಕಿ ಹಿಟ್ಟು ಒಳಗಡೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇನ್ನೊಂದು 2-3 ಪಲ್ಸ್ ಕೊಟ್ಟರೆ ನಮಗೆ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ. ಆ ಪುಡಿ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದನ್ನು ನಮಗೆ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ ಪ್ರಿಪೇರ್ ಮಾಡ್ಕೋಬೇಕು. ನಾವು ಯಾವಾಗಲೂ 5 ಮಾಡ್ತೀವಿ, ಅದಕ್ಕೋಸ್ಕರ 5 ಮಾಡಿಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ರೌಂಡ್ ಬಾಲ್ ಥರ ಮಾಡಿಬಿಟ್ಟು ಸೈಡಿಗೆ ತಿಟ್ಕೊತೀನಿ. ಇವಾಗ 2 ವಿಷಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಚಾನದಲ್ಲಿ ಕೂಡ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ಇದರಲ್ಲಿರೋ ನೀರನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಕಡೆ ಲೆಮನ್ ರೈಸ್ಗೆ ಚಿತ್ರಾನ್ನ ಗೊಜ್ಜು ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಈಗ ಟೈಮ್ ಬಂದು 5 o'clock ಆಯಿತು ಆಲ್ರೆಡಿ. ಇವಾಗ ಇನ್ನು ದೇವ್ರಿಗೆ ದೀಪನ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ನಿನ್ನೆ ಆಲ್ರೆಡಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿದ್ನಲ್ವ. ಇವಾಗ ದೇವ್ರಿಗೆ ಜಸ್ಟ್ ಎಣ್ಣೆ ಮಾತ್ರ ಹಾಕಿಬಿಟ್ಟು ದೀಪನ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. 5 ಗಂಟೆ ಕರೆಕ್ಟು ಮನೇಲಿ ಪೂಜೆನ ಮುಗಿಸಿದ್ದಾಯಿತು. ಸೊ ಅರ್ಲಿ ಮಾರ್ನಿಂಗ್ಗೆ ದೇವರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ, ಅದಕ್ಕೋಸ್ಕರ. ಆಮೇಲೆ ಉತ್ತಿಗೆ ಹಾಲು ಹಾಕಬೇಕಲ್ವ, ಸೊ ಅದಕ್ಕೆ ಪೂಜೆ ಸಾಮಾನೆಲ್ಲ ಏನೇನು ಬೇಕು ಅಂತ ಜೋಡಿಸ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನಾವು ದಾರ ಅಂತ ಹೇಳ್ತೀವಲ್ಲ, ಕೈಗೆಲ್ಲ ದಾರ ಕಟ್ಕೊತೀವಿ ಆ್ಯಂಡ್ ದೇವ್ರಿಗೆ ಕೂಡ ಹಾಕ್ತೀವಲ್ಲ, ಅರಿಶಿನ ದಾರ ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾನು ವೈಟ್ ದಾರ ತೊಗೊಂಡು 5 ಎಳೆನ ಪ್ರಿಪೇರ್ ಮಾಡಿಕೊಂಡು ದಾರನ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾವು ಕೈಗೆ ಕಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಹೂವನ್ನು ಕಟ್ಟಿ ಇಡ್ತಾ ಇದ್ದೀನಿ. ಈ ಥರ ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ನನಗಂತೂ ಬ್ಲ್ಯಾಕ್ ಕಲರ್ದು ಎಳ್ಳೆ ಸಿಗಲಿಲ್ಲ, ಅದಕ್ಕೋಸ್ಕರ ವೈಟ್ ಕಲರೇ ಹಾಕಿದ್ದೀನಿ, ನೀನೇ ದೇವ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೊಸದು ಬಟ್ಟೆ ಏನಾದರೂ ಇಡಬೇಕು. ನಾನಂತೂ ಒಂದು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ, ಅಂದರೆ ಅಲ್ಲಿ ದೇವ್ರ ಮೇಲ್ಗಡೆ ಇಟ್ಬಿಟ್ಟು ಆಮೇಲೆ ತೊಗೊಂಡು ನಾವು ಬರ್ಬೋದು. ಮತ್ತು ಇಲ್ಲಿ ನಾನು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ತೊಗರಿಬೇಳೆನ ಕೂಡ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಕಡಲೆಕಾಳು ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಮಸಾಲ ಪೇಸ್ಟ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಫಸ್ಟ್ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಕಡಲೆಕಾಳು ಆಲ್ರೆಡಿ ಬೇಯಿಸ್ಕೊಂಡಿದ್ನಲ್ವ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅದೇ ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಮಸಾಲ ಪೇಸ್ಟ್ನ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಪೇಸ್ಟ್ನ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ವಿಷಲ್ ಇಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಪಲ್ಯ ಅಂತೂ ರೆಡಿ ಆಗುತ್ತೆ. ಇದು ನಮಗೆ ಸೈಡ್ ಡಿಶ್ ಪಲ್ಯ ನಾವು ತಿಂತೀವಿ. ಇವಾಗ ನಾನಂತೂ ಒಂದೊಂದು ಕಡೆ ಅಡುಗೆ ಎಲ್ಲ ಮುಗಿಸಿದ ತಕ್ಷಣವೇ ಈ ಥರ ಎಲ್ಲನೂ ಒಂದು ಕುಪ್ಪೆ ಹಾಕ್ಕೊಂಡಿರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅವಾಗವಾಗೆ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಕಿಚನ್ ಕೌಂಟರ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮೆಸ್ಸಿ ಇದ್ರೆ ಒಂಥರ ಅಡುಗೆ ಮಾಡೋಕ್ಕೆ ಕೂಡ ಒಂಥರ ಹಿಂಸೆ ಅನಿಸುತ್ತೆ ನನಗಂತೂ ಎಕ್ಸ್ಪೆಷಲಿ. ಸೊ ದಟ್ ನಾನಂತೂ ಅವಾಗವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಏನೇ ಆಗಲಿ ಕಟ್ ಮಾಡಿರೋದೆಲ್ಲ ಕೂಡ ನಾನು ಕೆಳಗಡೆ ಹಾಕೋದೇ ಇಲ್ಲ, ಅಲ್ಲಲ್ಲೇ ನೀಟಾಗಿ ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಮತ್ತು ಅದನ್ನೆಲ್ಲ ತೊಗೊಂಡು ಒಂದು ಕವರ್ಗೆಲ್ಲ ಹಾಕ್ಕೊಂಡು ಇನ್ನು ಕಸ ಎಲ್ಲನೂ ಸಪ್ರೇಟ್ ಮಾಡಬೇಕಲ್ಲ, ಆ ಥರ ಮಾಡ್ಕೊಂಬಿಡ್ತೀನಿ.
ಕಡಲೆಕಾಳು ಬೇಯಿಸ್ಕೊಂಡಿಟ್ಟಿದ್ದೀನಿ ಮತ್ತು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಪಲ್ಯ ಅಂತೂ ರೆಡಿ ಆಯಿತು ಮತ್ತು ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಯಿತು. ಇವಾಗ ಕಡುಬು ಮಾಡಲಿಕ್ಕೆ ಇಲ್ಲಿ ನಾನು ಗೋಧಿ ಹಿಟ್ಟು ಅರ್ಧ kg, ಮೈದಾ ಹಿಟ್ಟು ಅರ್ಧ kg ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ. ಇವಾಗಲೇ ಮಿಕ್ಸ್ ಮಾಡಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ, ಹಿಟ್ಟು ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಅದಕ್ಕೋಸ್ಕರ ಗಮ್ಯ ಎದ್ದಿದ್ದಾಳೆ, ಗವ್ಯ ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ನೋಡಿ ಫುಲ್ ಬೆಳಕಾಗ್ಬಿಟ್ಟಿದೆ. ಈಗ ಟೈಮ್ ಬಂದು 7:30 ಆಗಿದೆ. ನಾವಂತೂ ರೆಡಿ ಆಗಿದ್ದೀವಿ. ಅವರಿಬ್ರು ರೆಡಿ ಆಗಿಬಿಟ್ರೆ ಇವಾಗ ಹುತ್ತಿಗೆ ಹಾಲು ಹಾಕಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಇನ್ನು ಅವರಿಬ್ರು ಕೂಡ ರೆಡಿ ಆದ್ರು. ಎಲ್ಲರೂ ರೆಡಿ ಆಗೋ ಅಷ್ಟರಲ್ಲೇ 9 ಗಂಟೆ ಆಗೇ ಹೋಯ್ತು. ಇನ್ನು ಮನೆಗೆ ಹತ್ರನೇ ಇದೆ, ಅದಕ್ಕೋಸ್ಕರ 5 ಮಿನಿಟ್ಸಲ್ಲಿ ಇಲ್ಲಿಗೆ ಬಂದ್ವಿ. ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಬೇಗ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬರ್ತಾನೆ ಇದ್ದಾರೆ ಪೂಜೆ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ದೇವ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅರಿಶಿನ ಕುಂಕುಮನ ದೇವ್ರಿಗೆ ಹಚ್ಬೇಕು. ಈ ಕಡೆ ನಮಗೆ ಬೇವಿನ ಮರ ಮತ್ತು ಅಶ್ವತ್ಥ ಮರ ಎಲ್ಲ ಕೂಡ ಇರುತ್ತಲ್ಲ, ಆ ಮರಗಳಿಗೂ ಕೂಡ ನಾವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿ ಹೂವನ್ನು ಇಡಬೇಕು. ಎಲ್ಲ ದೇವ್ರಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಟ್ಟಿದ್ದಾಯಿತು. ಆಮೇಲೆ ನಾವು ಅರಿಶಿನ ದಾರ ಪ್ರಿಪೇರ್ ಮಾಡಿದ್ವಲ್ಲ, ಆ ಅರಿಶಿನ ದಾರ ಕೂಡ ದೇವ್ರ ಮೇಲೆ ಹಾಕಬೇಕು. ಮತ್ತು 5 ವಿಳೆದೆಲ್ಲ ತೊಗೊಂಡು 5 ವಿಳೆದೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಅದರಲ್ಲಿ ಅಡಿಕೆ ಎಲ್ಲ ಹಾಕಿ ನಾವು ಪ್ರಿಪೇರ್ ಮಾಡಿರೋ ತಂಬಿಟ್ಟು, ಎಳ್ಳು, ಕಡಲೆಬೇಳೆ ಅದನ್ನೆಲ್ಲ ಕೂಡ ದೇವರಿಗೆ ಹಾಕಬೇಕು. ನಾವು ತಂದ್ಕೊಂಡಿರೋ ಬಟ್ಟೆ ಕೂಡ ದೇವ್ರ ಮೇಲೆ ಹಾಕಬೇಕು. ನಾನಂತೂ ಒಂದು ಬ್ಲೌಸ್ ಪೀಸ್ನ ತೊಗೊಂಡ್ಬಂದಿದ್ದೆ, ಅದನ್ನು ಮಾತ್ರ ದೇವ್ರ ಮೇಲೆ ಇಟ್ಟಿದ್ದೀನಿ. ಆಮೇಲೆ ಇನ್ನು ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಈ ಥರ ಎಲ್ಲ ಫಸ್ಟ್ ಜೋಡಿಸ್ಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರನೇ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ. ಅವ್ರ ಕೈಯಲ್ಲಿ ಅರಿಶಿನ ಕುಂಕುಮ, ಮಕ್ಕಳ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಅರಿಶಿನ ಕುಂಕುಮನ ಹಾಕ್ಸಿ ಆಮೇಲೆ ಅವ್ರ ಹತ್ರನೇ ತೆಂಗಿನಕಾಯಿ ಒಡಿಸಿ ಇನ್ನು ಎಲ್ಲರೂ ಫ್ಯಾಮ್ಲಿ ಎಲ್ಲರೂ ಒಟ್ಟಿಗೆ ದೇವ್ರಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಾದ್ಮೇಲೆ ಎಲ್ಲರೂ ಒಟ್ಟಿಗೆ ದೇವ್ರಿಗೆ ಹಾಲನ್ನು ಹಾಕ್ತೀವಿ. ಸೊ ಪ್ರತಿ ವರ್ಷ ಕೂಡ ನಾವು ಹೀಗೆ ಮಾಡ್ತೀವಿ. ಸೊ ಸ್ವಲ್ಪ ಜನ ಹುತ್ತಿಗೆ ಹೋಗ್ಬಿಟ್ಟು ಅಲ್ಲೇ ಹಾಲು ಹಾಕಿ ಅಲ್ಲೇ ಪೂಜೆ ಮಾಡ್ತಾರೆ. ಹುತ್ತಿಗೆ ಹಾಕಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಇಲ್ಲೇ ಬಂದು ಮಾಡ್ತಾರೆ. ಆ್ಯಂಡ್ ಇದು ಕೂಡ ದೇವರೇ, ಇಲ್ಲಿ ವಿಗ್ರಹ, ದೇವ್ರ ವಿಗ್ರಹ ಇರುತ್ತೆ, ಇನ್ನು ಹುತ್ತಿರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಏನಿಲ್ಲ. ಎಲ್ಲಿ ಬೇಕಿದ್ರೆ ಮಾಡ್ಬೋದು. ಭಕ್ತಿಯಿಂದ ಪೂಜೆ ಮಾಡೋದೇ ಇಂಪಾರ್ಟೆಂಟು, ಎಲ್ಲಿ ಬೇಕಿದ್ರೂ ಮಾಡ್ಬೋದು. ಪ್ರತಿ ವರ್ಷ ಕೂಡ ನಾವು ಈ ಥರ ದೇವ್ರಿಗೆ ಹಾಲನ್ನು ಹಾಕ್ಬಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗೆ ನಮ್ಗೆ ಏನಾದರೂ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾವಂತೂ ಇದನ್ನಂತೂ ಮಿಸ್ಸೇ ಮಾಡಲ್ಲ. ಅಲ್ಲಿ ಊರಲ್ಲಿ ಅತ್ತೆ ಮಾವ ಕೂಡ ಮಾಡ್ತಾರೆ. ಸೊ ಅಲ್ಲಿ ಮಾಡಿದ್ರೆ ಸಾಕು ಬಿಡು, ಇನ್ನೇನು ಎಲ್ಲಿ ಮಾಡಿದ್ರು ಒಂದೇ ಅಲ್ವಾ ಅಂತ ಅನ್ಕೊತಾ ಇದ್ವಿ ಫಸ್ಟು. ಆಮೇಲೆ ನಮ್ಮ ಅತ್ತೆ ಹೇಳಿದ್ರು, ನಿಮ್ಮ ಕೈಯಿಂದ ಕೂಡ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ಸೊ ಅವರೆಲ್ಲ ಹೇಳ್ಕೊಟ್ರು ಹೇಗೆ ಮಾಡಬೇಕು ಅಂತ. ಹೀಗೆ ಒಂದು 3 ಇಯರ್ಸಿಂದ ನಾನು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಒಂದೊಂದು ಸತಿ ಏನಾದರೂ ಒಂದು ಮಿಸ್ ಆಗೇ ಬಿಡುತ್ತೆ. ಸೊ ಈ ಸತಿ ಅಂತೂ ಏನು ಮಿಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಸ್ವಲ್ಪ ಜನ ಶ್ರಾವಣ ಮಾಸದಲ್ಲೇ ಮುಗಿಸ್ಬಿಡ್ತಾರೆ ಇದು ನಾಗರ ಪಂಚಮಿನ. ಆ್ಯಂಡ್ ಸ್ವಲ್ಪ ಜನ ನಾಗರ ಪಂಚಮಿ ದಿನನೇ ಮಾಡ್ತಾರೆ. ನಾವಂತೂ ಗಣೇಶ ಹಬ್ಬದ ದಿನ ಮಾಡ್ತೀವಿ. ನಮ್ಮ ಅಮ್ಮವ್ರ ಮನೆಯಲ್ಲೆಲ್ಲ ಕೂಡ ಅವರು ಶ್ರಾವಣ ಮಾಸದಲ್ಲೇ ಮುಗಿಸ್ತಾರೆ. ಇನ್ನು ನಮ್ಮ ಅತ್ತೆ ಮನೆ ಕಡೆ ಗಣೇಶ ಹಬ್ಬದ ದಿನ ಮಾಡ್ತಾರೆ. ಇನ್ನು ನಾವು ಕೂಡ ಗಣೇಶ ಹಬ್ಬದ ದಿನನೇ ಮಾಡ್ತಾ ಇದ್ದೀವಿ. ಮತ್ತು ಇವರು ಕೂಡ ನಮ್ಮ ತಮ್ಮ, ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಬಂದಿದ್ರು. ನೀವೆಲ್ಲ ಯಾವತ್ತು ಮಾಡಿದ್ರೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ಖುಷಿಯಾಗಿ ನಮ್ಮ ಪೂಜೆ ಎಲ್ಲ ಮುಗೀತು. ಇನ್ನು ಮನೆಗೆ ಹೋಗ್ಬಿಟ್ಟು ಇನ್ನೂ ಅಡುಗೆ ಎಲ್ಲ ಪೆಂಡಿಂಗ್ ಇದೆ, ಅದೆಲ್ಲ ಮಾಡಬೇಕು. ಮತ್ತು ಗಣೇಶನ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ, ಸೊ ಆ ಗಣೇಶನ ಕೂಡ ಮನೇಲಿ ಕೂರಿಸ್ತೀನಿ. ತುಂಬಾ ಕೆಲಸ ಇದೆ. ಇವಾಗ ಎಲ್ಲರೂ ಕೂಡ ಕೈಗೆ ಕಂಕಣನ ಕಟ್ಕೊತಾ ಇದ್ದೀವಿ. ನನಗೆ ಇದೊಂದು ಮರ್ತೋಗ್ಬಿಟ್ಟೆ, ಕೈಗೆ ಕಂಕಣ ಕಟ್ಕೊಂಡು ಆಮೇಲೆ ಹಾಲಾಗಬೇಕಿತ್ತು, ಅದೊಂದು ಮಿಸ್ ಮಾಡಿಬಿಟ್ಟೆ. ಇನ್ನು ಲಾಸ್ಟಲ್ಲಿ ಕಂಕಣ ಕಟ್ಕೊತಾ ಇದ್ದೀವಿ. ನಾನು ಪೂಜೆ ಮಾಡಬೇಕಾದ್ರೇ ಸ್ವಲ್ಪ ಜನ ಬಂದುಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನನಗೆ ಯಾರಾದರೂ ಇನ್ನೊಬ್ಬರು ವೆಯ್ಟಿಂಗಲ್ಲಿ ಇದ್ದಾರಾ ಅಂತಂದರೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ವೆಯ್ಟ್ ಮಾಡ್ತಿದ್ದಾರಲ್ಲ, ಫಾಸ್ಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಹಂಗಾಗ್ಬಿಟ್ಟು ಆ ಟೆನ್ಷನಲ್ಲಿ ಕೈಗೆ ಕಟ್ಕೊಂಡು ದೇವರಿಗೆ ಹಾಲಾಗಬೇಕು. ಸೊ ಅದನ್ನು ಮರ್ತೋಗ್ಬಿಟ್ಟೆ. ಇನ್ನು ಲಾಸ್ಟಲ್ಲಿ ಕೈಗೆ ಕಂಕಣ ತಗೊಂಡು ಕೈಗೆಲ್ಲರಿಗೂ ಕಟ್ಕೊತಾ ಇದ್ದೀವಿ. ಹೇಗೆ ಮಾಡಿದ್ರು ಕೂಡ ದೇವರು ಆಕ್ಸೆಪ್ಟ್ ಮಾಡ್ತಾರಲ್ವ, ಅಷ್ಟೇ. ನಾವು ಭಕ್ತಿಯಿಂದ ಪೂಜೆ ಮಾಡೋದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ದೇವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ತುಂಬ ಜನ ಪೂಜೆ ಮಾಡಿದ್ದಾರೆ. ಹಾಲಂತೂ ಹೋಗ್ತಾನೇ ಇರುತ್ತೆ, ಅಷ್ಟು ಜನ ಹಾಲು ಹಾಕ್ತಿರ್ತಾರಲ್ಲ ಹಾಗೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಗಣೇಶನ್ ತೋರಿಸಿದ್ನಲ್ವ, ನಮ್ಮ ಏರಿಯಾ ಗಣೇಶ, ಅದನ್ನು ಇವಾಗ ಎತ್ಕೊಂಡು ಹೋಗ್ತಾ ಇದ್ದಾರೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗಿನ ಬ್ರೇಕ್ಫಾಸ್ಟ್ ಮಾಡಿ ಗಣೇಶನಿಗೆಲ್ಲ ಡೆಕೋರೇಷನ್ ಮಾಡಬೇಕು. ಟೈಮ್ ಆಲ್ರೆಡಿ 10 o'clock ಆಗಿದೆ. ಸೊ 11 o'clock ಟೈಮ್ ಚೆನ್ನಾಗಿದೆ. 11 to ಮಧ್ಯಾಹ್ನ 1 o'clock ತನಕ ಟೈಮ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇನ್ನು ಬೇಗ ಎಲ್ಲ ಡೆಕೋರ್ ಮಾಡಿ ಪೂಜೆ ಮಾಡೋದು. ಓಕೆ, ಬಾಯ್. ಇನ್ನು ನಮ್ಮ ಏರಿಯಾ ಗಣೇಶನಿಗೆ ಫಸ್ಟು ಪ್ರಸಾದ ಕೊಡೋಣ ಅಂತ ಹೇಳಿಬಿಟ್ಟು ಕಡುಬನ್ನ ಪ್ರಿಪೇರ್ ಮಾಡಿ 11 ಕಡುಬನ್ನ ದೇವ್ರಿಗೆ ನೈವೇದ್ಯಕ್ಕೆ ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿದೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಮನೇಲಿ ಮಾಡಿರೋ ಗಣೇಶ ಪೂಜಾ ಅದೆಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.